ನಮಸ್ಕಾರ. ಸೊ ಸಿಜೆಪಿ ಬಗ್ಗೆ ನನ್ನ ಮೊದಲ ಅಭಿಪ್ರಾಯ ಏನಂದ್ರೆ, ಇದು ಮೂಲತಃ ನಾವೇನು ಕೋರ್ಟ್ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವೇನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೀವಿ, ಎಲ್ಲಿ ಸಿಗದೆ ಇದ್ರು ನಮ್ಗೆ ಕೋರ್ಟ್ ನಲ್ಲಿ ನ್ಯಾಯ ಸಿಗುತ್ತೆ ಅಂತ. ಯಾವಾಗ ಈ ಹೊಸ ಜನರೇಷನ್ಗೆ ಎಸ್ಪೆಷಲಿ ನಿರುದ್ಯೋಗಿಗಳಿಗೆ ಕೋರ್ಟ್ ನಲ್ಲೇ ಈ ರೀತಿ ಒಂದು ಜಡ್ಜಿನಿಂದ, ಸುಪ್ರೀಂ ಜಡ್ಜ್ ಇಂದ ಈ ರೀತಿ ಒಂದು ಕಮೆಂಟ್ಸ್ ಬಂದವಾಗ ಖಂಡಿತವಾಗ್ಲೂ ಆಲ್ರೆಡಿ ಫ್ರಸ್ಟ್ರೇಟ್ ಆಗಿರುವಂತ ಯುವ ಸಮುದಾಯಕ್ಕೆ ಅದೊಂದು ಚಾಲೆಂಜ್ ಅನ್ಸುತ್ತೆ. ಮತ್ತೆ ಹತಾಶೆ ಜೊತೆಗೆ ಒಂದಷ್ಟು ಜನ ಹತಾಶೆನಲ್ಲಿ ಇಲ್ದಿರ ಅವರ ಒಂದು ಮನಸ್ಥಿತಿ ಸ್ಪಿರಿಟ್ಸ್ ಜಾಸ್ತಿ ಆಗಿ ಸರ್ಕಾರನ ಪ್ರಶ್ನೆ ಮಾಡುವಂತ ವಿಚಾರ ಬಂದೇ ಬರುತ್ತೆ. ಅದು ಇಷ್ಟು ವರ್ಷ ಆಗದೆ ಇರೋದು ನಮ್ಮ ದುರ್ದೈವ. ಅಟ್ಲೀಸ್ಟ್ ಈ ಬಿಜೆಪಿ ಕಾಂಗ್ರೆಸ್ ಪಾರ್ಟಿಯಿಂದ ಒಂದಷ್ಟು ಜನಗಳು, ಎಸ್ಪೆಷಲಿ ಯಂಗ್ಸ್ಟರ್ಸ್, ಅದು ವಿರೋಧವಾಗಿ ಮಾತಾಡ್ತಾ ಇರೋದು ತುಂಬಾ ದೊಡ್ಡ ಬೆಳವಣಿಗೆ, ಕ್ರಾಂತಿಕಾರಿ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಮತ್ತೆ ನಾವ್ ಯಾವಾಗ್ಲೂ ಹೋರಾಟದವರು ಪ್ರತಿ ಬಾರಿ ಹೇಳ್ತೀವಿ, ಹೇಗೆ ಕುವೆಂಪು ಅವ್ರು ಹೇಳ್ತಾರೆ, ಬಡಿದ ಬರಿಸು ಅಂತ. ಆ ರೀತಿ ಅದು ಎದ್ದಿರೋದು ತುಂಬಾ ಕಂಗ್ರಾಚುಲೇಟ್ ಮಾಡ್ತೀನಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು ತುಂಬಾ ಕ್ರಾಂತಿಕಾರಿ ಮತ್ತೆ ವೆರಿ ಫ್ರಸ್ಟ್ರೇಟಿಂಗ್. ಅಂದ್ರೆ ಇಟ್ ಈಸ್ ದ ಮಿರರ್ ಆಫ್ ಇಂಡಿಯನ್ ಪ್ರೆಸೆಂಟ್ ಸಿಚುವೇಶನ್ ಅಂತ. ಅಂದ್ರೆ ಜಾಬ್ ಇರ್ಬೋದು ಅದೆಲ್ಲ. ಸೊ ಏನ್ ಪ್ರಾಮಿಸಸ್ ಸರ್ಕಾರಗಳು, ಯಾವ್ದೇ ಸರ್ಕಾರ ಇರ್ಬೋದು, ಪ್ರಾಮಿಸಸ್ ಏನ್ ಹೇಳ್ತಾರೆ ಔಟ್ ಆಫ್ ಪ್ರಪೋರ್ಷನ್ ಪ್ರಾಮಿಸ್ ಮಾಡ್ತಾರೆ. ಬಟ್ ಅದನ್ನ ನಡೆಸ್ಕೊಂಡೋವಾಗ ಅದರಲ್ಲಿ ಕಿಂಚಿತ್ ಒಂದು 10% ಕೂಡ ಮಾಡದೇ ಇರುವಾಗ ಈ ತರ ಒಂದು ಆಗ್ತಾ ಇರೋದು ಒಂದೇ ಒಳ್ಳೆ ಬೆಳಗ್ಗೆ. ತಮ್ಗೆ ಗೊತ್ತು, ಈ ಇದ್ರಲ್ಲೂ ಕೂಡ ನೇಪಾಳದಲ್ಲೂ ಕೂಡ ಬೇರೆ 35-40 ವರ್ಷದ ಒಳಗಡೆ ಇರೋಂತ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಜೆನ್ಜಿ ತುಂಬಾ ಇವಾಗ ನಾವೇನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಎಲ್ಲಾನು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೊಂತೀವಿ. ಅದರ ವಿರುದ್ಧವಾಗಿ ಈಗಿನ ಜನರೇಷನ್ ಅವರ ಒಂದು ಜೀವನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ವಿರುದ್ಧ, ಮತ್ತೆ ಇದೇನು ನೀಟ್ ನಲ್ಲಿ ಆಗ್ತಾ ಇರುವಂತ ಮೋಸ ಅಥವಾ ಏನು ಬೆಳವಣಿಗೆ ಇದೆ, ಕೆಟ್ಟ ಬೆಳವಣಿಗೆ, ಅದನ್ನ ವಿರೋಧವಾಗಿ ಮಾಡ್ತಾ ಇರೋದು ಪಕ್ಷಕ್ಕಿಂತ ನಾನು ನೋಡೋದು ಇದು ಒಂದು ದೊಡ್ಡ ವಿರೋಧ ಅಲೆ ಎದ್ದಿರೋದು ಅತ್ಯಂತ ಉತ್ತಮ ಬೆಳವಣಿಗೆ. ಈ ಆಂದೋಲನ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಚಳುವಳಿ ಸಕ್ಸಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಅಂಡ್ ನೀವು ಅದರ ಪರವಾಗಿ? ಅದು ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ನೀವು ನೋಡ್ದಂಗೆ ಹಲವಾರು ದೊಡ್ಡ ದೊಡ್ಡ ಈ ರೈತ ಸಮುದಾಯದ ಚಳುವಳಿ ನಡೆದವಾಗ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಚಳುವಳಿ ಡೆಲ್ಲಿನಲ್ಲಿ ನಡೆದಿದ್ದು. ಅದನ್ನ ಹತ್ತಿಕ್ಕೋದಕ್ಕೆ ಯಾವ್ಯಾವ ರೀತಿ ಕ್ರಿಯಾಲಿಟಿ ಮಾಡಿದ್ರು ಸರ್ಕಾರ ಅನ್ನೋದು ಎಲ್ಲರಿಗೂ ಜನಜನಿತವಾಗಿದೆ. ಅದು ಹಿಸ್ಟ್ರಿ ಮೇಲೆ ರೆಕಾರ್ಡ್ ಆಗಿದೆ. ಅಂತ ಮೋಸ ಏನ್ ಹೇಳ್ತಿರೋದು ಅತ್ಯಂತ ಕ್ರೂರವಾಗಿ ಆ ಕಾಲದಲ್ಲಿ ಏನು 200 ವರ್ಷದಲ್ಲಿ ಸ್ಪೈನ್ ಅಲ್ಲೆಲ್ಲ ಮಾಡ್ತಾ ಇದ್ರೆ ಆ ಲೆವೆಲ್ಗೆ ರೈತರಿಗೆ ನಡೆಸ್ಕೊಂಡ್ರಿ ಇವರು. ಸೊ ಈ ಹೋರಾಟ ಎಷ್ಟು ಮಟ್ಟಿಗೆ ಹಿಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಪ್ರತಿರೋಧ ಅಂತೂ ಅದ್ಭುತವಾಗಿದೆ. ಮತ್ತೆ ಇದು ಖಂಡಿತವಾಗ್ಲೂ ಜನಗಳನ್ನ ಎಬ್ಬರಿಸುತ್ತೆ. ಇದು ರೈಟ್ ಟೈಮ್ ಅಂತ ಹೇಳಿ ನಿಮ್ಮ ಹತ್ರ ಬರ್ತೀನಿ ಸರ್. ಉಮೇಶ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇದಕ್ಕೆ? ಮೊದಲನೇದಾಗಿ ನಾನು ಪ್ರದೀಪ್ ಕುಮಾರ್, ರಿತಿಕಾ ಮಿಶ್ರಾ, ಆಕಾಂಕ್ಷಾ ಚತುರ್ವೇದಿ, ಹೀಗೆ ಇನ್ನೂ ಹಲವಾರು ಜನ ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲ ಯಾರು ಸೂಸೈಡ್ ಮಾಡಿಕೊಂಡ್ರು ನೀಟ್ ಎಕ್ಸಾಮ್ ನಂತರ, ಅವ್ರ ಆತ್ಮಗಳಿಗೆ ಶಾಂತಿ ಕೋರಿ ಮತ್ತು ಅವರ ಕುಟುಂಬಕ್ಕೆ ಒಂದು ಭಗವಂತ ಶಕ್ತಿ ನೀಡಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಮುಂದುವರಿಸ್ತೀನಿ. ಈಗ ಇವರೆಲ್ಲರದೂ ನಾವು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ನೀಟ್ ಆಸ್ಪಿರೆಂಟ್ಸು ಅಂತ ನೋಡಿದಾಗ ಅದಕ್ಕೆ ಯಾರು ಹೊಣೆ ಅಂತ ಹೇಳ್ಬಿಟ್ಟು ಯಾರನ್ನು ನಾವು ಮಾಡ್ತಾ ಇಲ್ಲ. ಅದೇ ಒಂದು ಪ್ರಶ್ನೆನ ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಏನಿದೆ ಇವತ್ತು ಅಭಿಜಿತ್ ದೀಪ್ಕೆ ಅವರು ಕೇಳ್ತಾ ಇರೋದು. ಇದಕ್ಕೆಲ್ಲ ಹೊಣೆ ಧರ್ಮೇಂದ್ರ ಪ್ರಧಾನ್ ಅವರು, ನಮ್ಮ ದೇಶದ ಶಿಕ್ಷಣ ಸಚಿವರು. ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳುವಂಥ ಒಂದು ನಿಟ್ಟಿನಲ್ಲಿ ಮುಂದೂಡಿದಾಗ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಉದ್ಭವ ಆಗಿದೆ. ಸೊ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಯಾರು ಏನೇ ಮಾಡ್ಕೊಂಡು ಹೋದ್ರೂ, ಅಂದರೆ ಶಾಸಕಾಂಗ ಇರಲಿ, ಕಾರ್ಯಾಂಗ ಇರಲಿ, ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗ ಕೂಡ ಏನೇ ಒಂದು ಎಲ್ಲೆ ಮೀರಿ ದಾಟಿದ್ರೂ ಯಾರೂ ಕೇಳುವಾಗಿಲ್ಲ ಮತ್ತು ಯಾರನ್ನು ಹೊಣೆ ಮಾಡುವಂಗಿಲ್ಲ. ಸೊ ಅವ್ರು ಇಷ್ಟ ಬಂದಂಗೆ ಒಂದು ಎಲೀಟ್ ಕ್ಲಬ್ ಮಾಡ್ಕೊಂಡ್ಬಿಟ್ಟು ನಡೆಸ್ತಾ ಇದ್ದಾರೆ ನಮ್ಮ ದೇಶನ. ಅದಕ್ಕೆ ಇಂದು ಜೆನ್ಜಿ ಮುಂದೆ ಬಂದ್ಬಿಟ್ಟು ನಾವು ನಮ್ಮ ದೇಶನ ಲೀಡ್ ಮಾಡ್ತೀವಿ, ನೀವು ಹೊರ ಹೋಗಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಕಟ್ ಆಗಿ ಅಜೆಂಡಾ ಇಟ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಫೈನ್. ಕಾಂತ್ ಕುಮಾರ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್? ಆ್ಯಕ್ಚುಲಿ ಮ್ಯಾಮ್, ಈಗ ಏನು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಸೂರ್ಯಕಾಂತ್ ಸರ್ ಏನು ಹೇಳಿದ್ದಾರೆ, ಅದನ್ನು ಅವರಿಗೆ ನಾವು ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಯುವಕರಿಗೆ ಇವತ್ತು ನಮ್ಮ ದೇಶದಲ್ಲಿರೋಂಥ ಯುವಕರು ಪ್ರಶ್ನೆ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಇವತ್ತು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಯಾವುದೂ ಬದಲಾವಣೆ ಆಗಲ್ಲ. ಪ್ರತಿಯೊಬ್ಬರೂ ಎದ್ದು ಪ್ರಶ್ನೆ ಮಾಡಬೇಕು. ಈಗ ಸರ್ಕಾರ ಯಾಕೆಂದರೆ ಏನು ಪ್ರಾಮಿಸ್ ಮಾಡಿರುತ್ತೆ, ಅದು 100 ಪ್ರಾಮಿಸಲ್ಲಿ ಒಂದು 10% ಫುಲ್ಫಿಲ್ ಮಾಡ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಏನೋ ಸ್ಕ್ಯಾಮ್ ಆಗ್ತಾ ಇದೆ. ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಂತಲ್ಲ, ಸ್ಟೇಟ್ ಆಗಿರ್ಬೋದು, ಪ್ರತಿಯೊಬ್ಬರು ಯುವಕರು ಇವತ್ತು ಏನಾಗ್ತಿದೆ ಅಂತಂದರೆ ಡೇ ಬೈ ಡೇ ಡೆತ್.
ಸೂಸೈಡ್ ಮಾಡ್ಕೊತಿದ್ದಾರೆ. ಬಿಕಾಸ್ ಇದಕ್ಕೆಲ್ಲ ಯಾರು ನೇರ ಹೊಣೆ ಯಾರತ್ತ ಅಂದರೆ ಸರ್ಕಾರ. ಈಗ ಒಂದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ಇವತ್ತು ಶಿಕ್ಷಣ ಸಚಿವರು, ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಶಿಕ್ಷಣ ಸಚಿವರು ಅವ್ರ ಜವಾಬ್ದಾರಿ ಆಗ್ತಾರೆ. ಈಗ ಒಂದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇವತ್ತು ತೊಗೊಂಡಿದ್ದಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾನೆ ಇರಲಿಲ್ಲ. ಇವತ್ತು ನೀಟ್ ಒಂದು ಇನ್ಸಿಡೆಂಟ್ ಅಂತಲ್ಲ ಮೇಡಮ್, ಬರೀ ನೀಟ್ ಒಂದೇ ಸ್ಕ್ಯಾಮ್ ಆಗ್ತಾ ಇಲ್ಲ, ಪ್ರತಿ ಒಂದು ಎಕ್ಸಾಮ್ಸು ಇವತ್ತು ಬರೀ ಸ್ಟೂಡೆಂಟ್ ಸಫರ್ ಆಗ್ತಾ ಇಲ್ಲ, ಅವ್ರ ಪೇರೆಂಟ್ಸ್ ಸಫರ್ ಆಗ್ತಿದ್ದಾರೆ. ಈ ನಮ್ಮ ದೇಶ ಮೋರ್ ದೆನ್ 65%, 15 to 35 ಏಜ್ ಲಿಮಿಟ್ ಏನಿದೆ, ಮೋರ್ ದೆನ್ 65% ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಇರೋದು ಯುವಕರು. ಅವ್ರ ಪರವಾಗಿ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ತುಂಬ ಯಾವುದೇ ಒಂದು ಸಮಸ್ಯೆನ ತುಂಬ ಗಂಭೀರವಾಗಿ ತೊಗೊಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ನೆಗ್ಲಿಜೆನ್ಸಿಯಿಂದ ಇವತ್ತು ಈ ಒಂದು CJ ಏನಿದು CP ಇದು ಕಾಕ್ರೋಚ್ ಜನತಾ ಪಾರ್ಟಿ ಏನು CJP ಪಾರ್ಟಿ ಏನು ಉಟ್ಕೊಂಡಿದೆ, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ, ಗೌರ್ಮೆಂಟ್ ನೆಗ್ಲಿಜೆನ್ಸಿ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಈ ಸಂದರ್ಭದಲ್ಲಿ ಈ ರೀತಿಯ ಪಕ್ಷ ಅನ್ನೋದಕ್ಕಿಂತ ಮೇಡಮ್ ಇದು ಜನಪರವಾಗಿ, ಯುವಕರ ಪರವಾಗಿ ದಿನನಿತ್ಯ ಯಾವುದೇ ಸಮಸ್ಯೆಗಳಿಗೆ ಇವರು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಆಗಿರ್ಬೋದು, ಇನ್ ಪರ್ಸನ್ ಇರ್ಬೋದು, ಹೋರಾಟ ಮಾಡಲಿಲ್ಲ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಇವರು ಏನು ಗೌರ್ಮೆಂಟ್ ಸರ್ಕಾರದಲ್ಲಿರುವಂತಹ ಸಚಿವರಿರ್ಬೋದು, ಮತ್ತೆ MLAಗಳಿರ್ಬೋದು, ಮಧ್ಯವರ್ತಿಗಳನ್ನಿರ್ಬೋದು, ಇವ್ರನ್ನ ಯಾರು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿ ಏನು ಓದ್ತಾ ಇದ್ದಾರೆ ಅಂಥವ್ರಿಗೆ ಯಾವುದೋ ಒಂದು ನೀಟ್ ಎಕ್ಸಾಮ್ಸ್ ಅಲ್ಲಿ ಒಂದು ಮೆಡಿಕಲ್ ಸೀಟ್ಸ್ ಇರ್ಬೋದು, ಒಂದು IAS IPS ಆಫೀಸರ್ ಆಗೋದಕ್ಕಿರ್ಬೋದು, UPSC ಎಕ್ಸಾಮ್ಸ್ ಇರ್ಬೋದು, ಸ್ಟೇಟ್ ಎಕ್ಸಾಮ್ಸ್ ಇರ್ಬೋದು, SSC ಎಕ್ಸಾಮ್ ಇರ್ಬೋದು, RBI ಎಕ್ಸಾಮ್ ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಅಂದ್ರೆ ಇವರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರೇ ಇವ್ರು ಲೀಕ್ ಮಾಡ್ಕೊಂಡು ಬೇಕಾದವರಿಗೆ ಸೇಲ್ ಮಾಡ್ಕೊಂತಾರ ಅಂತಂದ್ರೆ, ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನ್ಯಾಯ ಬೇಕು ಅಂತಂದ್ರೆ ಈ ಒಂದು ಆಂದೋಲನ ತುಂಬಾ ಇಂಪಾರ್ಟೆಂಟ್. ಚಳವಳಿಗಳು ಆಗ್ಬೇಕು, ಅದು ಪ್ರಾಮಾಣಿಕವಾಗಿ ಆಗ್ಬೇಕು ಅಂತ ಹೇಳೋದು ನಮ್ಮ ಒಪಿನಿಯನ್. ಇವತ್ತಿನ